ನಮಸ್ತೆ ಎಲ್ಲರಿಗೂ SVR ಭಟ್ ಚಾನಲ್ಗೆ ಸ್ವಾಗತ. ಇದು ಅಕ್ಕಿ ಉದ್ದಿನಬೇಳೆ ಮೆಂತೆಕಾಳಲ್ಲೇ ಎಂತಕ್ಕೆ ತೊಗೊಂಬಂದಿರ ಅಂತ ನೋಡ್ತಾ ಇದ್ದೀರಾ. ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆ ತಿಂಡಿ ಇಡ್ಲಿ ಮಾಡಬೇಕು. ಇಡ್ಲಿ ಜೊತೆ ಒಂದು ಹೊಸ ಸೂಪರಾದ ಚಟ್ನಿ ಮಾಡೋಣ. ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಈಗ ಇಡ್ಲಿಗೆ ಅಕ್ಕಿ ನಾನು ಇಡ್ಲಿ ರವೆ ಬಳಸೋದಿಲ್ಲ, ಅಕ್ಕಿನೇ ನೆನೆಸ್ಬಿಟ್ಟು ರುಬ್ಬಿಡ್ತೀನಿ. ನೋಡೋಣ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ನಾನು ಈಗ 250 ಗ್ರಾಮ್ ಅಕ್ಕಿ ತಗೊಂಡಿದ್ದೀನಿ. ಅದರ ಸಮ ಅರ್ಧ ಉದ್ದಿನಬೇಳೆ, 1 ಸ್ಪೂನ್ ಮೆಂತೆಕಾಳು, ಜಾಸ್ತಿ ಬೇಕಾಗೋದಿಲ್ಲ, ಇಷ್ಟೇ. ಇದು ಮೂರನ್ನು ಈಗ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಬಿಡೋಣ. ಒಂದು 2-3 ಅವರ್ಸ್ ನೆನೆಬಿಟ್ರೆ ಸಾಕಾಗ್ತದೆ. ಆಮೇಲೆ ಇದನ್ನ ಬೀಸೋದು ನಾನು ಹೇಗೆ ಅಂತ ತೋರಿಸ್ತೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಮೊದಲು ಉದ್ದಿನಬೇಳೆ ಹಾಕ್ಬಿಡೋಣ, ಆಮೇಲೆ ಮೆಂತೆಕಾಳು, ಆಮೇಲೆ ಅಕ್ಕಿ. ಇದು ಮೂರೂ ಈಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು 3 ಅವರ್ಸ್ ನೆನೆಯಕ್ಕೆ ಇಟ್ಬಿಡ್ತೀನಿ. ನೋಡಿ, ನೋಡಿ 3 ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಟಿದೆ. ನೆಂದಿದೆ ಚೆನ್ನಾಗಿದೆ ಇಡ್ಲಿಗೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಬಂದ್ಬಿಡ್ತೀನಿ. ನಿಮಗೆ ಅವಲಕ್ಕಿ ಬೇಕಾದ್ರೆ ಹಾಕ್ಬೋದು, ಬೇಡ ಅಂದರೆ ಅವಲಕ್ಕಿ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಅವಲಕ್ಕಿ ಹಾಕೋದಿಲ್ಲ. ಈಗ ಮಿಕ್ಸಿ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ. ಈಗ ಮಿಕ್ಸಿ ಮಾಡ್ತೀನಿ. ನೋಡಿ ಮಿಕ್ಸಿ ಮಾಡಿ ಆಗಿದೆ. ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಬರುತ್ತೆ, ದಪ್ಪಗೆ. ಸೋಡಾ ಪುಡಿ ಹಾಕೋದೆಲ್ಲ ಬೇಕಾಗೋದಿಲ್ಲ, ತುಂಬ ಚೆನ್ನಾಗಿ ಉಬ್ಬುತ್ತೆ. ನೋಡಿ ಈ ಥರ. ಇದು ನಾವು ಈಗ ಪಾತ್ರೆಗೆ ಹಾಕ್ಬಿಟ್ಟು ಹೋಲ್ ನೈಟು ಇಟ್ಬಿಡೋಣ, ಹಾಗೆ ಕ್ಲೋಸ್ ಮಾಡಿ. ನೋಡಿ ಈ ಥರ ಪಾತ್ರೆಗೆ ಹಾಕಿದ್ದೀನಿ. ನೋಡಿ ಈ ಥರ ಇಟ್ಟಿದ್ದೀನಿ. ಇಷ್ಟು ದಪ್ಪ ಇದೆ ನೋಡಿ. ಮುಟ್ಟಿದರೆ ಸ್ವಲ್ಪ ನುಚ್ಚು ನುಚ್ಚು ಥರ ಇರಬೇಕು, ತುಂಬ ನೈಸ್ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಇಡ್ಲಿ ರವೆ ಥರನೇ ಆಗುತ್ತೆ. ಈಗ ಇದನ್ನ ಕ್ಲೋಸ್ ಮಾಡಿ ಹೋಲ್ ನೈಟ್ ಇಟ್ಬಿಡೋಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿರಿ, ಹೋಲ್ ನೈಟ್ ಸೋಕ್ ಮಾಡಿಟ್ಟಿದೆ ಇಡ್ಲಿ ಹಿಟ್ಟನ್ನ. ಈಗ ಓಪನ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಉಬ್ಬಿದೆ. ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ತಟ್ಟೆ ರೆಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಸ್ಟೀಲಿಂದು ಇಡ್ಲಿ ಪಾತ್ರೆ ಇದೆ. ಸ್ಟೀಲಿಂದ ಯಾಕೆ ಬಳಸ್ತಾ ಇಲ್ಲ ಅಂತಂದರೆ, ನಾನು ಇವತ್ತು ಲೋಟದಲ್ಲಿ ಇಡ್ಲಿ ಹಿಟ್ಟು ಹಾಕಿ ಬಾಳೆ ಎಲೆ ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಸ್ಟೀಲಿಂದ್ರಲ್ಲಿ ಇಡಕ್ಕೆ ಬರೋದಿಲ್ಲ. ಇದಾದರೆ ಸರಿ ಕುತ್ಕೋತದೆ ಅಂತ ಇದನ್ನು ತೊಗೊಂಡಿದ್ದೀನಿ. ಬಿಸಿ ನೀರು ಹಾಕಿದ್ದೀನಿ ನಾನು, ಇಡ್ಲಿ ಬೇಗ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಈ ಥರ ಲೋಟ ತಗೊಂಡಿದ್ದೀನಿ. ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಫುಲ್ಲು ಅಪ್ಲೈ ಮಾಡಿಬಿಡೋಣ. ಈ ಥರ ಎಣ್ಣೆ ಅಪ್ಲೈ ಮಾಡಿಬಿಡ್ತೀನಿ. ಲೋಟಕ್ಕೆ ಹಾಕೋಕ್ಕೆ ಅಂತ ಬಾಳೆ ಎಲೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಲೋಟದ ಸೈಜ್ ಮಾತ್ರ. ನೋಡಿ ಹೀಗೆ ಈ ಭಾಗ ಒಳಗೆ ಮಾಡಿ, ಇದು ಹೊರಗೆ ಮಾಡಿ ಹಾಕ್ತೀವಿ. ಈ ಥರ ಅಷ್ಟನ್ನು ಮೊದಲೇ ರೆಡಿ ಮಾಡಿಟ್ಟಿದ್ದೀನಿ ನಾನು. ನೋಡಿ ಅಷ್ಟು ಲೋಟಕ್ಕೂ ನಾನು ಬಾಳೆ ಎಲೆ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಹಿಟ್ಟು ಹಾಕ್ಬಿಡ್ತೀನಿ. ಈ ಥರ ಇರುತ್ತೆ ನೋಡಿ.
ಈ ಥರ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಟೇಸ್ಟ್ ಆಗುತ್ತೆ ಕೂಡ, ಹೆಲ್ದಿ ಕೂಡ ಆರೋಗ್ಯಕ್ಕೆ. ನೋಡಿ ಈ ಥರ ಅಷ್ಟಕ್ಕೂ ಹಾಕಿದ್ದೀನಿ, ಅಷ್ಟು ಲೋಟಕ್ಕೂ. ಈಗ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಬಿಡೋಣ. 20 ನಿಮಿಷ ಬೇಯಬೇಕಾಗುತ್ತೆ ಇದು. ನೋಡಿ ಇಡ್ಲಿ 20 ನಿಮಿಷ ಬೇಯಿಸಾಗಿದೆ. ಈಗ ತೆಗಿಯೋಣ. ಟೇಸ್ಟ್ ಚೆನ್ನಾಗಿ ಬಂದಿದೆ. ಈಗ ಪಾತ್ರೆಗೆ ಹಾಕೋಣ. ನೋಡಿ ಕಪ್ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಒಂದು ಚೂರು ಅಂಟ್ಕೊಂಡಿಲ್ಲ, ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಮನೆ ಅಕ್ಕಿಯಿಂದನೇ ಈ ಥರ ಇಡ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಈಗ ಇಡ್ಲಿ ಜೊತೆ ಕಾಯಿ ಚಟ್ನಿ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಜೊತೆ ಕಡಲೆ ಚಟ್ನಿ ಮಾಡಿದ್ದೀವಿ, ತುಂಬ ಚೆನ್ನಾಗಿರುತ್ತೆ ಕಡಲೆ ಚಟ್ನಿಗೆ ಏನೇನು ಹಾಕಿದ್ದೀವಿ ಅಂತ ಹೇಳ್ತೀನಿ ನಾನು ನಿಮಗೆ. ಕಪ್ಪು ಇಡ್ಲಿ, ಬಾಳೆ ಎಲೆ ಕಪ್ಪು ಇಡ್ಲಿ ಇದು. ಇದಕ್ಕೆ ನೋಡಿ ಚಟ್ನಿಗೆ ಕಡಲೆ ಬೇಳೆ ಉಪಯೋಗಿಸಿದ್ದೀನಿ. ಕಡಲೆಬೇಳೆ, ಸ್ವಲ್ಪ ಶುಂಠಿ ಮತ್ತು ಉಪ್ಪು, ಕರಿಬೇವಿನ ಸೊಪ್ಪು, ಒಣಮೆಣಸು, ಸ್ವಲ್ಪ ಕಾಯಿ ಹಾಕಿದ್ದೀನಿ. ಕಡಲೆಬೇಳೆ ಮತ್ತು ಒಣಮೆಣಸನ್ನೆಲ್ಲ ಹುರಿದಿದ್ದೀನಿ. ಹುಳಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ದೀವಿ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ತುಂಬ ಚೆನ್ನಾಗಾಗುತ್ತೆ ಇದು. ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಮನೇಲಿ ಅಕ್ಕಿ ಬಳಸಿ ಇಡ್ಲಿ ಮಾಡೋದು ಯಾವ ಥರ ಅಂತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆದವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸು. ಇನ್ನು ಮುಂದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಆದವರೆಲ್ಲ ಹಿಂದೆ ಹೋಗಬೇಡಿ ಪ್ಲೀಸ್, ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ಸ್ ಮತ್ತೊಮ್ಮೆ. ಈ ವಿಡಿಯೋನೆಲ್ಲರೂ ನೋಡ್ತಾಯಿರಿ ಅಂತ ಹೇಳ್ತಾ ಬಾಯ್.